ಇರ್ಬೋದು, ಕಾಲೇಜಲ್ಲಿ ಇರ್ಬೋದು. ಎಷ್ಟು ಜನ ಇವತ್ತು ಆಕ್ಚುಲಿ ನಿಯತ್ತಾಗಿ ಕಾಲೇಜ್ ಹೋಗ್ಬೇಕಿತ್ತು? ಎಷ್ಟು ಜನ ಆಫೀಸ್ಗೆ ಬಂದ್ಕೊಂಡು ಬಂದಿದ್ದೀರಾ? ಅದು ಇವ್ರಿಗೆಲ್ಲ ಒಂದು ಚಪ್ಪಾಳೆ ಹೊಡಿರಪ್ಪ ಒಂದು ಸ್ವಲ್ಪ. 1,000 ಟಿಕೆಟ್ಸ್ ಎಲ್ಲರೂ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಸಂತು ಸ್ಟ್ರೇಟ್ ಫಾರ್ವರ್ಡ್ ಎಲ್ಲ ಸ್ಪೆಷಲ್ ಆಗಿ ಕೂತ್ಕೊಂಡು ಸಿಕ್ಕಾಪಟ್ಟೆ ಜಾಸ್ತಿ ಮಿಸಲ್ ನೋಡ್ಕೊಂಡು ನೋಡುವಂಥ ಚಾನ್ಸು. ಅದು ಯಾವ ಒಂಥರ ಸೂಪರ್ ಹಿಟ್ ಜೋಡಿ ಆಬ್ವಿಯಸ್ಲಿ ಯಶ್ ಅಂಡ್ ರಾಧಿಕಾ ಪಂಡಿತ್. ಸಖತ್ತ ಸೂಪರ್ ಫುಲ್ ಸ್ಟ್ರೈಟ್ ಫಾರ್ವರ್ಡ್ ಇವನು. ಬಾಯ್ಸ್ಗೆ ಸಂತು ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋಗೆ ನಮ್ಮ ರೇಡಿಯೋ ಸಿಟಿಯ ಇವತ್ತು ಸ್ಪೆಷಲ್ ಸ್ಕ್ರೀನಿಂಗ್ಗೆ ವೆಲ್ಕಮ್. ನನ್ನ ಹೆಸರು ಉದಯ್ ಮೆಹ್ತಾ ಗ್ರೂಪ್ ಆಫ್ ಕಂಪ್ನೀಸ್ ಓನರ್. ನಮ್ಮ ಪ್ರಾಪರ್ಟಿ ಮೇಲೆ ಹಸಿನ ತೆಗಿಟ್ಟಿದ್ದಾರೆ. ಕೋರ್ಟಲ್ಲಿ ಕೇಸ್ ನಮ್ಮ ಕಡೆನೇ ಆಗಿದ್ರು ಅವನ್ನ ಅಲ್ಲಿಂದ ಓಡ್ಸಕ್ಕಾಗ್ತಾ ಇಲ್ಲ. ಲೋಕಲ್ ರೌಡಿಗಳ ಮುಂದೆ ಹಣ ಚೆಲ್ಲಿದ್ರು ದುಬೈ ಬಾಯಿಂದ ಫೋನ್ ಬರುತ್ತೆ ಅಂತ ಯಾರು ಈ ಡೀಲ್ ಒಪ್ಕೋತಿಲ್ಲ ಸರ್. ಅದಕ್ಕೆ ಈ ಲೀಗಲ್ ರೌಡಿ ಹತ್ರ ಬಂದಿದ್ದೀರಾ. ನೀವೇ ನಮ್ಗೆ ಏನಾದ್ರು ಸಹಾಯ ಮಾಡಬೇಕು ಸರ್. ಸಹಾಯ ಮಾಡೋದಕ್ಕೆ ನಾವೇನು ಸಂಬಂಧ ಬೆಳೆಸ್ತಾ ಇದೀವಲ್ರಿ? ಕಮಿಷನ್ ಎಷ್ಟು ಸರ್? 20%. 40%. ಓಕೆ ಸರ್. ಬಿಡು. 10 ದಿನ ಟೈಮ್ ಕೊಟ್ಟಿದ್ದ ನಮ್ಮ ಬಾಸು. ಅದೇನು ಕಿಸಿಟ್ಟಿರೋ ಕಿತಾಕಿ 10 ದಿನ ಟೈಮು. 11ನೇ ದಿನ ಈ ಪ್ರಾಪರ್ಟಿ ನೀವು ಎಲ್ಲರೂ ನಮ್ಮ ಬಾಸ್ ಅಂಡರಲ್ಲಿ ಇರ್ತೀರಾ. ದುಬೈ ಬೈಕ್ ಫೋನ್ ಇಷ್ಟಕ್ಕೆಲ್ಲ ನಾನು ಬಾಯಿಗೆ ಫೋನ್ ಮಾಡಿದ್ರೆ ನಾವು ಮಜೂರ್ಗಳಾಗೋದಿವೆ. ಮಚ್ಚ ಯಾವ ನಾವು ದೇವ ಮಚ್ಚ ಬೈಕಿಗೆ ತಲೆ ಕೊಟ್ರೆ ಬದುಕೋದು ಕಷ್ಟ. ಇನ್ನು ಬುಲ್ಡೋಜರಿಗೆ ತಲೆ ಕೊಟ್ಟರೆ ಬದುಕ್ತೀವ? ದೇವನ ಯಾಕಣ್ಣ ನಮ್ಮವನೇ ಯಾವುದಕ್ಕೂ ಒಂದ್ಸಲ ಮಿನಿಸ್ಟರ್ನ ವೇಟ್ ಮಾಡು. ಇವ್ರ ಲೈಫಲ್ಲಿ ಒಂದು ಆಸೆ ಇರೋದು 2-3 ವರ್ಷ ಆದ್ಮೇಲೆ ನಾನು ಯೋಗರಾಜ್ ಭಟ್ರ ಹತ್ರ ಹಾಕ್ಬೇಕು ಅಂತ. ಸರ್ ಅಫ್ಕೋರ್ಸ್ ನಮ್ಮ ರೇಡಿಯೋ ಸಿಟಿ ಟೀಮ್ನ ಜೊತೆಗೆ ನಮ್ಮ ಟಿವಿ ಪಾರ್ಟ್ನರ್ಸ್ ರಾಜ್ ಮ್ಯೂಸಿಕ್ ಇಂದ ಅಶೋಕ್ ಹಾಗೂ ನೀವಿಬ್ರು ರೈಟ್ ನಾವು ಅಲ್ಲಿ ಲೈವ್ ಶೋ ಮಾಡ್ಬೇಕಿಲ್ಲ, ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾವು ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬಂದಿದ್ದೀವಪ್ಪ. ಇಲ್ಲ ಮಚ್ಚ, ಪ್ರೋಗ್ರಾಮ್ ಮುಗಿಸಿಲ್ಲ. 9 ಗಂಟೆವರೆಗೆ ಲೈವ್ ಮಾಡಿ 9 ಗಂಟೆ ಮೇಲೆ ರೆಕಾರ್ಡ್ ಮಾಡಿ ಬಂದಿದ್ವಿ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾ ಇದ್ದೀವಿ. ಗೊತ್ತಿತ್ತಾ ಈ ಥರ ಎಲ್ಲ ಆಗುತ್ತೆ ಟಿವಿಯಲ್ಲಿ ಅಂತ? ಈ ಥರ ಎಲ್ಲ ಮಾಡಬೇಕಾಗಿದೆ ಕೆಲವು ಸಲ, ಟೈಮ್ ಮೇಂಟೈನ್ ಮಾಡಬೇಕು ಅಂತಂದ್ರೆ. ಫ್ರೆಂಡ್ಸ್, 91.1 ರೇಡಿಯೋ ಸಿಟಿ FM ಪ್ರೆಸೆನ್ಸ್ ಬ್ಲೂ ಕಾರ್ಪೆಟ್. ಇದು 8ನೇ ಸಲ ಬಂದಿದ್ದೀವಿ ನಾವು ಅಂತ ನಮಗೆ ನೆನಪಿಲ್ಲ. ಮೀಡಿಯಾ ಪಾರ್ಟ್ನರ್ಸ್ ರಾಜ್ ಮ್ಯೂಸಿಕ್ ಕರ್ನಾಟಕ. ಸರ್ ರಾಜ್ ಮ್ಯೂಸಿಕ್ ಕರ್ನಾಟಕ ನೋಡೋರಿದ್ರೆ ನಮ್ಮ ಒಂದು ಕಾರ್ಯಕ್ರಮ ಬೆಳಿಗ್ಗೆ 8ರಿಂದ 10 ಗಂಟೆವರೆಗೂ ನಾವಿಬ್ರು ತರಲೆ ಮಾಡ್ತಿರ್ತೀವಿ. ಅಲ್ಲಿ ಒಬ್ರು ಕೈ ಎತ್ತಿದ್ರು, ಒಬ್ಬರಾದ್ರೂ ನೋಡೋ ಪರವಾಗಿಲ್ಲ, ಸುಮಾರು ಜನ ನನ್ನ ಕಾರ್ಯಕ್ರಮ ನೋಡ್ತೀರಾ. ಹಾಗೆ ಸಂಜೆ 6ರಿಂದ 7 ನನ್ನ ಪ್ರೋಗ್ರಾಮ್ ಬರುತ್ತೆ ಲವ್ ಝೋನ್ ಅಂತ, ಅದನ್ನ ಜನ ನೋಡ್ತೀರಾ. ಆದ್ರೆ ಫೋನ್ ಮಾಡಕ್ ಧೈರ್ಯ ಮಾಡಲ್ಲ ಅಲ್ಲ. ಲವ್ ಫೇಲಿಯರ್ ಆಗಿರುತ್ತೆ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಸುಮ್ಮನೆ ತಗ್ಲಾಕೊಂಡ್ಬಿಡ್ತೀವಿ. ಲವ್ ಮಾಡ್ತಾ ಇರ್ತೀವಿ, ಕೇಳಿಸ್ಕೊಂಡ್ಬಿಟ್ರೆ ತಗ್ಲಾಕೊಂಡ್ಬಿಡ್ತೀವಿ ಬೇಡ ಅಂತ. ಈ ವಿಷಯದಲ್ಲಿ ಮಾತ್ರ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋಕ್ಕಾಗಲ್ಲ ಅಲ್ಲ. ಸಿನಿಮಾ ರೆಡಿ ಆಗಿದ್ದಾರೆ ಹಂಗೆ ಆಸೆ ಪ್ರತಿಭೆಗೆ ಒಂದು ಕ್ವಶನ್ ಸ್ಟ್ರೈಟ್ ಆಗಿ ಉತ್ತರ ಹೇಳ್ಬೇಕು. ಡ್ಯಾನ್ಸಿಂಗ್ ಸ್ಟಾರ್ ಆದ್ಮೇಲೆ ಒಂದು ಹೊಸ ಲುಕ್ ಬಂದಿದ್ದೀರಾ, ಈ ಲುಕ್ ಏನ್ ಕಾರಣ? ದುಡ್ಡು ಕೊಟ್ಟು ಕಟಿಂಗ್ ಮಾಡಿಸ್ತಾರೆ, ಅದರಲ್ಲೂ ಕ್ವಶನ್ ಕೇಳಿಸ್ಕೋಬೇಕಂತ. ಆ ಕಟಿಂಗ್ ಅಲ್ಲಿ ಏನಾಯ್ತು ಅನ್ನೋದೇ ಬೇಕಾಗಿರೋದು. ನೀವೇನ್ ಮಾಡಿಸ್ಕೊಂಡಿದ್ದ ಏನು ಮಾಡಲು ಹೋಗಿ ಅದೇನೋ ಚಿಂತ ಮಾಡ್ತೀವೋ ಏನೋ ಅನ್ಕೊಂಡ ಎತ್ಬಿಟ್ಟು